ವರ್ಷಗಳ ಒಂದು ಹೋರಾಟ ಆದಮೇಲೆ ಈಗ ಜಿಲ್ಲಾ ಆಡಳಿತದ ಮುಂದೆನೇ ದೇವರಾಜ ಅರಸು ಅವರ ಒಂದು ಪುತ್ಲಿನ ಅನಾವರಣ ಮಾಡುವಂಥದ್ದು ಮತ್ತು ಅದನ್ನು ಅನಾವರಣ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಸ್ಥಳನ ನಿರ್ದಿಷ್ಟವಾಗಿ ಇವತ್ತು ಗುದ್ದಿ ಪೂಜೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ಅಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆದಿಯಾಗಿ ಎಲ್ರಿಗೂ ಮಂತ್ರಿಗಳಾದಿಯಾಗಿ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಮನೆಯವರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹುಣಸೂರು ಜನತೆ ಮತ್ತು ಮೈಸೂರು ಜನತೆಗೂ ಒಂದು ಸ್ಪೆಷಲ್ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಅವರ ಹುಟ್ಟೂರಿನಲ್ಲಿ ಅವರು ಆದಂಥ ಒಂದು ರಾಜಕೀಯ ರಂಗದಲ್ಲಿ ಬೆಳೆದಂಥ ರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸೋದಂಥ ಒಂದು ಏನು ರಾಜಕೀಯ ಇದೆ ಅದಕ್ಕೆ ಉತ್ತೇಜನ ಕೊಟ್ಟಂಥ ಎಲ್ಲ ಜನತೆಗೂ ನಾನು ಒಂದು ಅಭಿನಂದನೆ ಸಲ್ಲಿಸ್ತಾ ಒಳ್ಳೆಯ ಕಾರ್ಯ ದೇವರು ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಇನ್ನೂ ಸುಗಮ ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತೀವಿ. ಈಗ ಹುಣಸೂರಿನ ಒಂದು ಕೇಂದ್ರವಾಗಿಟ್ಕೊಂಡು ದೇವರಾಜ ಅರಸು ಅವರ ಜಿಲ್ಲೆ ಮಾಡಬೇಕು ಅನ್ನೋ ಒಂದು ಕೂಗು ಕೇಳಿದ್ರೆ ಅದನ್ನು ಯಾವ ರೀತಿ ನೀವು ತಗೊಂಡು ಹೋಗ್ತೀರಾ? ಅದು ಇವತ್ತು ಪ್ರಸ್ತಾವ ಮಾಡಿದ್ರಿ ಈಗ, ಬಟ್ ಅದನ್ನು ಈಗ ಇನ್ನೂ ಕೂತ್ಕೊಂಡು ಚರ್ಚೆ ಮಾಡ್ತಾರಂತೆ. ಯಾವ ರೀತಿ ಮುಂದೆ ತೊಗೊಂಡು ಹೋಗ್ತಾರೋ ನೋಡೋಣ, ಕಾದು ನೋಡ್ತಾ ಇದ್ದೀವಿ. ಸರ್, ಈಗ ದೇವರಾಜ ಅರಸು ಅವರ ನಂತರ ಅವರ ಪುತ್ರಿ ಚಂದ್ರಪ್ರಭಾ ಅರಸು ಹೊರತುಪಡಿಸಿದ್ರೆ ಯಾರು ಕೂಡ ರಾಜಕೀಯವಾಗಿ ಒಂದು ಪ್ರವರ್ಧಮಾನಕ್ಕೆ ಬರಲೇ ಇಲ್ಲ. ನೀವು ಯಾವ ರೀತಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ? ನಮ್ಮ ಚಂದ್ರಪ್ರಭಾ ಅರಸು ಅವರು ಹಲವಾರು ವರ್ಷದ ರಾಜಕಾರಣ ಮಾಡಿದ್ರು. ಈಗ ನಾವು ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಜನ ಯಾವ ರೀತಿ ಬಯಸ್ತಾರೋ ಆ ಥರ ರಾಜಕಾರಣ. ಆದರೆ ಏನಾಗುತ್ತೆ, ಈ ಒಂದಷ್ಟು ಕುಟುಂಬಗಳಲ್ಲಿ ಹುಟ್ಟಿದಾಗ ಅದರದ್ದೇ ಆದಂಥ ಏನಂತೀರ ಚಾಲೆಂಜಸ್ಸು ಬರ್ತವೆ. ಅದನ್ನು ಮುಂದೆ ತೊಗೊಂಡು ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಜನರ ಆಶೀರ್ವಾದ ಇದ್ದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ದೇವರ ಆಶೀರ್ವಾದ ಬರ್ತದೆ. ಇಲ್ಲ, ಯಾಕಂದರೆ ದೇವರಾಜ ಕುಟುಂಬನೇ ಒಂದು ರೀತಿ ನಿರ್ಲಕ್ಷ್ಯ ಮಾಡೋದಕ್ಕೆ ಬಂದಿದ್ದೀವಲ್ಲ ಪಕ್ಷಗಳು ಅಂತ. ಯಾವುದೇ ಪಕ್ಷ ಆಗಿದೆ ಅದು ದೇವರಾಜ ಅರಸು ಅವ್ರ ಕುಟುಂಬಕ್ಕೆ ಮಾತ್ರ ಸೀಮಿತ ಅಲ್ಲ. ನಿಜಲಿಂಗಪ್ಪನವ್ರದ್ದಾಗಲಿ, ವೀರೇಂದ್ರ ಪಾಟೀಲ್ ಅವ್ರದ್ದಾಗಲಿ, ರಾಮಕೃಷ್ಣ ಹೆಗಡೆ ಅವ್ರದ್ದಾಗಲಿ, ಅದಕ್ಕೆ ಪಕ್ಷ ಅನ್ನೋದೇನಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದಾಗಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗಲಿ, ಅಂಬೇಡ್ಕರ್ ಅವ್ರದ್ದೇ ಆಗಲಿ, ಯಾವುದೇ ಒಂದು ಕುಟುಂಬಗಳು ಇವೆಲ್ಲ ಆಗ್ತವೆ. ಅದು ಸಹಜ. ರಾಜಕಾರಣದಲ್ಲಿ ಇನ್ನೊಂದು ಕುಟುಂಬದವ್ರು ಬರ್ತಾರೆ ಅಂದರೆ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇರ್ತವೆ. ಆದರೆ ಅದನ್ನು ಜನ ಯಾವ ರೀತಿ ಬೆಳೆಸ್ತಾರೆ, ನಾವು ಕೆಲಸ ಅವ್ರ ಜೊತೆ ಮಾಡ್ತಾಯಿದ್ರೆ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ದೇವರಾಜ ಅರಸು ಅವರು ಇಡೀ ಹಿಂದುಳಿದ ಒಂದು ಸಮುದಾಯಕ್ಕೆ ಒಂದು ಶಕ್ತಿಯಾಗಿದ್ದರು, ನ್ಯಾಯ ದೊರಕಿಸ್ಕೊಟ್ರು. ಆದರೆ ಅವ್ರ ಸಮುದಾಯಕ್ಕೆ ಯಾಕೆ ಇವಾಗ ಇಷ್ಟೊಂದು ಅನ್ಯಾಯ ಆಗ್ತದೆ? ಅನ್ಯಾಯ ಅದು ಭಾರಿ ಚಿಕ್ಕ ಒಂದು ಸಮುದಾಯ, ಅರಸು ಸಮುದಾಯ. ಅದರಲ್ಲಿ ಈಗ ಅದನ್ನು ತಿರ್ಗಾ ಈಗ ರಿಸರ್ವೇಷನ್ಗೆ ಸೇರಿಸ್ಬೇಕು ಅಂತ ಒಂದು ಹೋರಾಟ ನಡೆದಿದೆ ಸ್ವಲ್ಪ ಮಟ್ಟಿಗೆ. ಅದಲ್ಲದೆ ಯಾರೇ ಬಡವರು ಇರ್ತಾರಲ್ಲ, ಯಾವುದೇ ಒಂದು ಜಾತಿ ಜನಾಂಗ ಯಾರೇ ಇರ್ಬೋದು, ಬಡವರು, ಹಿಂದುಳಿದವರು, ಭಾರಿ ಕಷ್ಟದಲ್ಲಿರೋಂಥವ್ರಿಗೆ ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡಬಾರ್ದು. ಕಷ್ಟದಲ್ಲಿರೋರಿಗೆ ಸರ್ಕಾರ ನಿಲ್ಲುವಂಥದ್ದು. ಗೌರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತಾರಲ್ಲ, ಅದು ಮಾಡಬೇಕಾಗಿ ಬರುತ್ತೆ. ಸೊ ಈಗ ನೀವು ಲೋಕಸಭಾ ಚುನಾವಣೆದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ, ಅದು ಯಾವ ರೀತಿ ಪ್ರಯತ್ನಗಳು ಸಾಗಿದೆ? ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಚರ್ಚೆಗಳು ಹಲವಾರು ಕಡೆ ನಡೆದಿದೆ. ಈಗ ಸ್ಕ್ರೀನಿಂಗ್ ಕಮಿಟಿಯಲ್ಲೂ ನಡೆದಿದೆ. ಪಕ್ಷ ಏನು ತೀರ್ಮಾನ ಮಾಡುತ್ತೋ, ಕಳೆದ ಬಾರಿನೂ ಹೆಸರಿತ್ತು, ಆದರೆ ನಾನಾ ಕಾರಣಗಳಿಂದ ಆಗಲಿಲ್ಲ. ಆದರೂ ಪಕ್ಷಕ್ಕೋಸ್ಕರ ನಾವು ದುಡಿದ್ವಿ. ಈ ಬಾರಿನೂ ಚರ್ಚೆಗೆ ಬಂದಿದೆ. ನೋಡೋಣ, ಪಕ್ಷ ಯಾರಿಗೆ ತೀರ್ಮಾನ ತೊಗೊಂತಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿಕೊಂಡು ಗೆಲ್ಸ್ಕೊತಾರೋ ಅಂಥದ್ದು ಮಾಡ್ತೀವಿ. ವಿಶ್ವಾಸ ಇದೆಯಾ? ಅದು ವಿಶ್ವಾಸ ಯಾವತ್ತೂ ಪ್ರಯತ್ನ ಮಾಡಿದ್ಮೇಲೆ ಇದ್ದೇ ಇರುತ್ತೆ. ಆದರೆ ಪಕ್ಷ ಯಾರಿಗೆ ಕೊಡಲಿ ಅವ್ರನ್ನ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.